ರಾಜ್ಯ ಸರ್ಕಾರದ 2024-25ನೇ ಸಾಲಿನ ಬಜೆಟ್ನಲ್ಲಿ ನರಸಾಪುರ ಹೋಬಳಿಗೆ ಪೊಲೀಸ್ ಠಾಣಾ ಮಂಜೂರು ಮಾಡಿರುವುದಕ್ಕೆ ನರಸಾಪುರದ ಜನರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ಪ್ರತಿಕ್ರಿಯಿಸಿದ ನರಸಾಪುರ ಸೊಸೈಟಿ ಅಧ್ಯಕ್ಷ ಮುನಿರಾಜು ಅವರು, ಇದು ನಮ್ಮ ಬಹು ವರ್ಷಗಳ ಬೇಡಿಕೆಯಾಗಿತ್ತು. ಕಾಂಗ್ರೆಸ್ ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನ, ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್, ಜಿಲ್ಲಾ ಉಸ್ತುವಾರಿ ಸಚಿವ ಬಿ. ಸುರೇಶ್, ಸಚಿವ ಕೃಷ್ಣ ಬೈರೇಗೌಡ, ಸ್ಥಳೀಯ ಶಾಸಕ ಕೊತ್ತೂರು ಮಂಜುನಾಥ್, ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಮತ್ತು ಶಾಸಕ ನಜೀರ್ ಅಹಮದ್ ಅವರಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಪೊಲೀಸ್ ಠಾಣಾ ಮಂಜೂರಾದ ಹಿನ್ನೆಲೆಯಲ್ಲಿ ನರಸಾಪುರ ಸೊಸೈಟಿ ಮುಂಭಾಗದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಈ ವೇಳೆ ಮಾತನಾಡಿದ ಮುಖಂಡರು, ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಹಾಗೂ ಸಾರ್ವಜನಿಕರ ರಕ್ಷಣೆಗೆ ಪೊಲೀಸ್ ಠಾಣಾ ಅಗತ್ಯವಾಗಿತ್ತು. ಸರ್ಕಾರ ಈ ನಿಟ್ಟಿನಲ್ಲಿ ಮಹತ್ವದ ನಿರ್ಧಾರ ಕೈಗೊಂಡಿದೆ ಎಂದು ಶ್ಲಾಘಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಯೋಜನಾ ಪ್ರಾಧಿಕಾರದ ಸದಸ್ಯ ಚೌಡಪ್ಪ, ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್, ವೆಂಕಟಯ್ಯ, ವೇಣು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದು, ಠಾಣೆ ಮಂಜೂರಾಗಿರುವುದರಿಂದ ಈ ಭಾಗದ ಜನರು ನೆಮ್ಮದಿಯಿಂದ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಎಂದು ಸ್ಥಳೀಯರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪೊಲೀಸ್ ಠಾಣೆ ಸ್ಥಾಪನೆಯಿಂದ ಅಪರಾಧ ಚಟುವಟಿಕೆಗಳನ್ನು ನಿಯಂತ್ರಿಸಲು, ಸಂಚಾರ ದಟ್ಟಣೆಯನ್ನು ಸುಗಮಗೊಳಿಸಲು ಮತ್ತು ಸಾರ್ವಜನಿಕರಿಗೆ ತ್ವರಿತ ನ್ಯಾಯ ಒದಗಿಸಲು ಸಹಾಯವಾಗುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದು, ಅದಲ್ಲದೆ ಪೊಲೀಸ್ ಸಿಬ್ಬಂದಿ ಮತ್ತು ಮೂಲಸೌಕರ್ಯಗಳನ್ನು ಒದಗಿಸುವ ಮೂಲಕ ಠಾಣೆಯ ಕಾರ್ಯನಿರ್ವಹಣೆಯನ್ನು ಸುಲಭಗೊಳಿಸುವುದಾಗಿ ಸರ್ಕಾರ ತಿಳಿಸಿದೆ. 1 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ನರಸಾಪುರದಲ್ಲಿ ಇಲ್ಲಿಂದ ಚೌಡನಹಳ್ಳಿ, ವಲ್ಲಬ್ಬಿ, ಕಲ್ಕೇರಿ, ಬೆರ್ಮಾನಹಳ್ಳಿ ಇದು ಕೆಲಸ ಮುಗಿತು. ನರಸಾಪುರ ಹೋಬಳಿನಲ್ಲಿ ರಸ್ತೆ ಕಾಮಗಾರಿ. ಅಲ್ಲಾದ್ಮೇಲೆ ವಿಶ್ವನಾಥಪುರ, ಗುಟ್ಟಹಳ್ಳಿ, ಬೆನ್ಮಾನಹಳ್ಳಿ ಮತ್ತೆ ಚಾಕಸ್ತಹಳ್ಳಿ ಆ ರೋಡು ಕೆಲಸ ಮುಗಿದಿದೆ. ಅದ ನಂತರ ಚೌಡನಹಳ್ಳಿ, ಕಲ್ವಮಂಜಲಿ ಮತ್ತೆ ವೇಮಗಲ್ಲು ಅದೊಂದು ಕೆಲಸ ಈಗ ಶುರುವಾಗಿದೆ, ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿಂದ ವೇಮಗಲ್ನಿಂದ ಎಲ್ಲಿಗೆ ಸೂಲೂರು ಮತ್ತು ಪೆಂಶೆಟ್ನಹಳ್ಳಿ, ಇದು ಚಲುನಹಳ್ಳಿ ಕ್ರಾಸ್ ತನಕ ಅಲ್ಲಿ ಒಂದು ರೋಡು ಇದಾಗಿದೆ. ಮತ್ತು ಈ ಕಡೆಗೆ ನಾಗಲಾಪುರ, ಪೆಂಶೆಟ್ನಹಳ್ಳಿ, ನುಗ್ಲಾಪುರ, ತಲಗುಂದ ಅಲ್ಲಿ ಕೆಲಸ ನಡೀತಾ ಇದೆ. ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾರಲ್ಲ. ನರಸಾಪುರ ಹೋಬಳಿನಲ್ಲಿ ಇನ್ನು 2 ಕಾಮಗಾರಿ ಮಾತ್ರ ಬಾಕಿ ಇದೆ. ಈ 2 ಕಾಮಗಾರಿ ಮುಗಿದ್ರೆ ನರಸಾಪುರ ಹೋಬಳಿನಲ್ಲಿ ಟಾರ್ ಇಲ್ದಂತಹ ರೋಡು ಒಂದೇ ಒಂದು ರೋಡ್ ಇಲ್ಲ. ವಲ್ಲಬ್ಬಿದು ಮುಗಿದಿದೆ ಎಲ್ಲ ಪೂರ್ತಿ. ಇನ್ನೊಂದು 2-3 ತಿಂಗಳಲ್ಲಿ ನರಸಾಪುರ ಹೋಬಳಿನಲ್ಲಿ ಎಷ್ಟು ಮಣ್ಣು ರಸ್ತೆ ಇದೆ ಅಥವಾ ಎಷ್ಟು ಹಳ್ಳಗುಂಡಿ ಇದೆಯೋ ಅದನ್ನೆಲ್ಲ ಕ್ಲಿಯರ್ ಮಾಡಿ 100% ಬೈರೇಗೌಡರ ಕಾಲದ ಇದ್ದಂತಹ ಏನು ರಸ್ತೆಗಳು ಇದ್ವೋ ಆ ಟೈಪು ರಸ್ತೆಗಳು ಮಾಡಿ ಕೊಟ್ಟಿದ್ದಾರೆ. ಕಾಜಿಕಲ್ನಹಳ್ಳಿಯಲ್ಲಿ ಒಂದು, ಬೆಳ್ಳೂರಲ್ಲಿ ಒಂದು, SC STಗೆ ಫ್ರೀ ಬೋರ್ಗಳು ಹಾಕಿ 5 ಜನಕ್ಕೆ ಒಳ್ಳೆ ನೀರು ಸಿಕ್ಕಿದೆ. ಇವರು ಯಾವುದೋ MLA ಅವರ ಅನುದಾನದಲ್ಲೇ ಬಂದಿರೋಂಥದ್ದು. ಇದರಿಂದ ನಾನು ಈ ಜನತೆಗೆ ಹೇಳೋದೇನಂತಂದರೆ, ಅಭಿವೃದ್ಧಿ ಕಾರ್ಯಗಳಲ್ಲಿ ರಾಜಕೀಯ ಮಾಡದೆ ಅವರು ಎಲೆಕ್ಷನ್ಗೆ ಬಂದಾಗ ರಾಜಕೀಯ ಮಾಡ್ಕೊಳ್ಳಿ, ಅಭಿವೃದ್ಧಿ ಕಾರ್ಯಗಳಲ್ಲಿ ಎಲ್ಲರೂ ಸೇರಿ ಹೊಂದಾಣಿಕೆ ಮಾಡಿಕೊಂಡು ಇಲ್ಲಿ ಕೆಲಸ ಮಾಡ್ಕೊಂಡು ಅಭಿವೃದ್ಧಿ ಪಡಿಸಲಿ.